ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. 3 ವೀಕ್ಸಿಂದ ಇಂಟರ್ನ್ಯಾಷನಲ್ ದೊಡ್ಡ ಇಶ್ಯೂಸ್ ಆಗ್ತಿದೆ. ಡೊನಾಲ್ಡ್ ಟ್ರಂಪ್, ಇವಾಗ ರೀಸೆಂಟಾಗಿ ಮೋದಿ ಹೆಸರು ತೆಗಿತಾ ಇದ್ದಾರೆ. ಇದೆಲ್ಲ ನನಗೇನು ಗೊತ್ತಿದ್ದಿಲ್ಲ ಗೈಸ್. ಸೀರಿಯಸ್ಲಿ ಹೇಳ್ಬೇಕಂದ್ರೆ ನಾನು ಕೆಲಸ ಮಾಡಿಕೊಂಡು ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸು, ನನ್ನ ಶಾರ್ಟ್ಸ್ ವೀಡಿಯೋಸ್ ಮಾಡೋದು ನನ್ನ ಪ್ರಪಂಚದಲ್ಲಿದ್ದೆ. ನಾನು ಈ ಥರ ನ್ಯೂಸ್ ಎಲ್ಲ ನಂಗೆ ಗೊತ್ತಿದ್ದಿಲ್ಲ. ಡೇ ಬಿಫೋರ್ ಯೆಸ್ಟರ್ಡೇ ನನ್ನ ಹಸ್ಬೆಂಡ್ ನನಗೆ ಹೇಳಿದ್ರು, ಎಸ್ಪೆಷಲಿ ನೈಟ್ ಹೇಳಿದ್ರು ನನಗೆ, ಒಂದು ಇಂಟರ್ನ್ಯಾಷನಲ್ ಇಶ್ಯೂಸ್ ಆಗ್ತಿದೆ, ನಿಂಗೆ ಗೊತ್ತಾ ಅಂತ. ಐ ವಾಸ್ ಲೈಕ್, ವಾಟ್, ಏನು ಇಶ್ಯೂ? ಡೊನಾಲ್ಡ್ ಟ್ರಂಪ್ದು ಇಶ್ಯೂ ಆಗ್ತಿದೆ ಅಂತ. ಐ ವಾಸ್ ಲೈಕ್, ಡೊನಾಲ್ಡ್ ಟ್ರಂಪ್ ಪೊಲಿಟಿಷಿಯನ್ ಇಶ್ಯೂಸ್ ಅದು ಯಾವಾಗಲೂ ಇದ್ದಿದೆ, ಸ್ಟ್ರೈಕ್ ಅದಿದ್ದು ಅಂತ ಹೇಳ್ತಿದೆ. ಬಟ್ ಈ ವಾಸ್ ಲೈಕ್, ನೋ, ಈವನ್ ಮೋದಿ ಈಸ್ ಇನ್ಕ್ಲೂಡೆಡ್ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅ ಬಿಗ್ ಕ್ರೈಮ್ ಇಶ್ಯೂ ಅಂತ ಹೇಳಿದ್ರು. ಐ ವಾಸ್ ಸೋ ಶಾಕ್ ಗೈಸ್. ಸೀರಿಯಸ್ಲಿ ನಂಗೆ ಗೊತ್ತಾಗಿಲ್ಲ. ಐ ವಾಸ್ ಲೈಕ್, ಏನದು ಅಂತ. ಐ ವಾಸ್ ಸೋ ಕ್ಯೂರಿಯಸ್. ಈ ವಾಸ್ ಲೈಕ್, ಇವಾಗ ಹೇಳಲ್ಲ, ಮಲ್ಕೊಳ್ಳೋಕೆ ಮುಂಚೆ ಹೇಳ್ತೀನಿ ಅಂತ. ಅವರು, ನನ್ನ ಹಸ್ಬೆಂಡ್ ಹಂಗೇನೆ, ಏನಾದ್ರು ಒಂದು ಹೇಳ್ತಾರೆ, ಸ್ಟಾರ್ಟಿಂಗ್ ಹೇಳ್ಬಿಟ್ಟು ಎಂಡಿಂಗ್ ಹೇಳಲ್ಲ, ಫುಲ್ ಮುಗಿಸಲ್ಲ, ಜಸ್ಟ್ ಮಧ್ಯದಲ್ಲಿ ಮುಗಿಸ್ಬಿಟ್ಟು ಜಸ್ಟ್ ಆ ಥ್ರಿಲ್ಲಿಂಗ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಆ್ಯಂಡ್ ಇಲ್ಲಿ ನಾನು ಅದು ವೆಯ್ಟ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಮಲ್ಗಂಗೆ ಮುಂಚೆ ಈ ಟೋಲ್ಡ್ ಮೀ, ನನಗೇನಂದರೆ, ಫಸ್ಟ್ ಆಫ್ ಆಲ್ ಈ ಕ್ರೈಮ್ ಥ್ರಿಲ್ಲಿಂಗ್ ಮೂವೀಸ್ ಆಗಿರಲಿ, ಇಲ್ಲ ಕ್ರೈಮ್ ಸೀನ್ಸ್ ಏನಾದರೂ ಆದರೆ ನಾನು ಅದ್ರದ್ದು ಜಾಸ್ತಿ ಕೇಸ್ ಸ್ಟಡಿ ಮಾಡ್ತೀನಿ. ಈ ಯೂಟ್ಯೂಬಲ್ಲಿ ಒಂದು ಸರ್ವನನ್ ಡಿಕೋಡ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಈಸ್ ಅ ವೆರಿ ಗುಡ್ ಯೂಟ್ಯೂಬರ್. ಇಲ್ಲ ರಿಯಲ್ ಸ್ಟೋರೀಸ್ ಹೇಳ್ತಾರವರು, ಈ ವರ್ಲ್ಡಲ್ಲಿ ಏನೇನಾಗಿದೆ ರಿಯಲ್ ಸ್ಟೋರೀಸ್ ಅವರು ವ್ಲಾಗಾಗಿ ಸ್ಟೋರಿ ಹೇಳ್ಬಿಟ್ಟು ಅವರು ಅಪ್ಲೋಡ್ ಮಾಡ್ತಾರೆ. ಅವ್ರದ್ದು ಒಂದು ಟೆಲಿಗ್ರಾಮ್ ಚಾನಲ್ಲು ಇದೆ. ಆ ಟೆಲಿಗ್ರಾಮಲ್ಲಿ ಏನೇನು ರಿಯಲ್ ಮರ್ಡರ್ ಆಗಿರೋ ಫೋಟೋಸನ್ನು ಅವರು ರಿಸರ್ಚ್ ಮಾಡಿ, ಆ ಫೋಟೋಸ್ ಎಲ್ಲ ಅವರು ಗ್ಯಾದರ್ ಮಾಡಿ ಟೆಲಿಗ್ರಾಮಲ್ಲಿ ಅವರು ಪೋಸ್ಟ್ ಮಾಡ್ತಾರೆ. ಸೊ ನಾನು ಇಷ್ಟು ಐ ಆಮ್ ವೆರಿ ಕ್ಯೂರಿಯಸ್. ಐ ವಾಂಟ್ ಟು ನೋ ಅದು ಹಿಂಗೆ ಅವ್ರು ಸಾಯಿಸಿದ್ರು, ಕ್ರಿಮಿನಲ್ ಥಿಂಗ್ಸ್ ಎಲ್ಲ ನಾನು ಜಾಸ್ತಿ ಅದರದ್ದು ಡೀಟೇಲ್ ಸ್ಟಡಿ ಮಾಡ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಈ ಸ್ಟಡಿ ಹೇಳಿದ್ಮೇಲೆ ಐ ಡಿಡ್ ಅ ಡೀಟೇಲ್ ಸ್ಟಡಿ ಅಬೌಟ್ ದಿಸ್ ಜೆಫ್ರಿ ಎಪ್ಸ್ಟೈನ್ ಅಂತ ಒಂದು ದೊಡ್ಡ ಇವಾಗ ಇಂಟರ್ನ್ಯಾಷನಲ್ ಇಶ್ಯೂ ಆಗ್ತಿದೆ. ಐ ಡಿಡ್ ಅ ಡೀಟೇಲ್ ಸ್ಟಡಿ. ಹೇಗಂದರೆ, ನೆಟ್ಫ್ಲಿಕ್ಸಲ್ಲಿ ಆಲ್ರೆಡಿ 2020 ಜೆಫ್ರಿ ಎಪ್ಸ್ಟೈನ್ ಅಂತ ಒಂದು ಸೀರೀಸ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಇನ್ 2020. ಅದನ್ನು ನಾನು ನೆಟ್ಫ್ಲಿಕ್ಸಲ್ಲಿ ನೋಡಿದೆ. ಕ್ರೋಮಲ್ಲಿ ಯು ಕ್ಯಾನ್ ಸರ್ಚ್ ಇಟ್ ಆ್ಯಸ್ gmail.com, ಇಲ್ಲ gmail.com, ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಐ ಆಮ್ ನಾಟ್ ಶೋರ್. ಸೊ ಅಲ್ಲಿ ನೀವು ಹೋದರೆ ಯು ಕ್ಯಾನ್ ಸಿ ಜೆಫ್ರಿ ಎಪ್ಸ್ಟೈನ್ ದಿ ಎಂಟೈರ್ ಜಿಮೇಲ್ ಥಿಂಗ್ಸ್, ಅವ್ರ ಮೇಲ್ ಏನೇನು ಮೇಲ್ ರಿಸೀವ್ ಆಗಿದೆ, ಇವ್ರೇನು ಕಳಿಸಿದ್ದಾರೆ, ಆ್ಯಂಡ್ ಆಲ್ಸೋ ಆಲ್ ದಿ ಫೋಟೋಸ್. ಸಮಥಿಂಗ್ ದೇರ್ ಆರ್ 3 million ಫೈಲ್ಸ್, ಓಕೆನಾ. ಅದರಲ್ಲಿ ತುಂಬ ಫೋಟೋಸ್ ಇದೆ. ಅವ್ರದ್ದು ಬೇರೆ ಹುಡುಗಿಯವ್ರ ಜೊತೆ ಫೋಟೋಸ್ ಇಟ್ಕೊಂಡಿರೋದು, ಮನೆದು, ಪ್ರಾಪರ್ಟೀಸ್, ಎವ್ರಿಥಿಂಗ್ ಇಸ್ ಮೆನ್ಷನ್. ಆ್ಯಂಡ್ ಆಲ್ಸೋ ಅಬೌಟ್ ಈ ಅವರು ಇ ವಾಸ್ ಆಲ್ಸೋ ಇನ್ ಜೇಲ್. ಸೊ ಅದರದ್ದು ಕೇಸ್, ಜೇಲ್ದು ಡಾಕ್ಯುಮೆಂಟ್ಸ್ ಆಗಿರಲಿ, ಪ್ರತಿಯೊಂದೂ ಇಟ್ ಇಸ್ ದೇರ್ ಇನ್ ದ ಡಾಕ್ಯುಮೆಂಟ್. ಅವ್ರದ್ದು ಫ್ಲೈಟ್ ಟಿಕೆಟ್ಸ್ದು ಹಿಸ್ಟ್ರಿ ಇದೆ, ಅವ್ರು ಯಾವಾಗ ಎಲ್ಲೆಲ್ಲಿ ಹೋಗಿದ್ರು ಫ್ಲೈಟ್ ತೊಗೊಂಡು ಅಂತ, ಎವ್ರಿಥಿಂಗ್ ಇಸ್ ದೇರ್ ಇನ್ ದ್ಯಾಟ್. ಸೊ ನಾನು ಎಲ್ಲ ಕುತ್ಕೊಂಡು ನೋಡಿದಾಗ ನನಗೆ ಇಷ್ಟು ಬೇಜಾರಾಯ್ತಂದರೆ, ತುಂಬ ಮನ್ಸು ಬೇಜಾರಾಗ್ತಿದೆ. ಮೆಂಟಲಿ ಐ ಆಮ್ ಬ್ರೋಕನ್. ಅದೇನೋ ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ತುಂಬ ಡಿಸ್ಟರ್ಬ್ಡ್ ಆಗಿದ್ದೀನಿ. ದಟ್ ಈಸ್ ವೈ ಈ ನ್ಯೂಸ್ ಯಾರಿಗೂ ಇನ್ನೂ ಈ ಜೆಫ್ರಿ ಎಪ್ಸ್ಟೈನ್ ಫೈಲ್ ಬಗ್ಗೆ ಗೊತ್ತಿಲ್ಲ. ನಾನು ಇದನ್ನ ತಿಳಿಸ್ಬೇಕಂತ ನಾನು ಈ ವ್ಲಾಗ್ ಮಾಡ್ತಾ ಇರೋದು. ಸೊ ಈ ಎಪ್ಸ್ಟೈನ್ ಫೈಲ್ ಅಂತ ಇವಾಗ ಎಲ್ಲ ಕಡೆ ಇಶ್ಯೂಸ್ ಆಗ್ತಿದಲ್ಲ. ಸೊ ಈ ಎಪ್ಸ್ಟೈನ್ ಬಂದು ಈಸ್ ಅ ಪರ್ಸನ್, ಇಂಡಿವಿಜುವಲ್ ಪರ್ಸನ್. ಸೊ ಇವ್ರದ್ದು ಫುಲ್ ಹೆಸರು ಬಂದು ಜೆಫ್ರಿ ಎಪ್ಸ್ಟೈನ್ ಅಂತ. ಸೊ ಇವನು ಬಂದು ಒಂದು ನಾರ್ಮಲ್ ನ್ಯೂಯಾರ್ಕ್ ಸಿಟಿದಲ್ಲಿ ನಾರ್ಮಲ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದಲ್ಲಿ ಬೆಳೆದು ಬಂದಿರ್ತಾನೆ. ಆ್ಯಂಡ್ ಈಸ್ ಅ ವೆರಿ ಗುಡ್ ಇನ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್. ತುಂಬ ಚೆನ್ನಾಗಿ ಬ್ರೈಟ್ ಸ್ಟೂಡೆಂಟ್ ಅಂತೆ, ತುಂಬ ಚೆನ್ನಾಗಿ ಓದ್ತಾನಂತೆ. ಸೊ ಇವನೇನು ಮಾಡ್ತಾನೆ ಅಂದರೆ, ಒಂದು ಡಲ್ಟನ್ ಕಾಲೇಜ್ ಅಂತ ಇದೆ ಇನ್ ನ್ಯೂಯಾರ್ಕ್ ಸಿಟಿ. ಸೊ ಅಲ್ಲಿ ಹೋಗಿ ಆ್ಯಸ್ ಅ ಪ್ರೊಫೆಸರ್ ಆಗಿ ಜಾಯ್ನ್ ಆಗ್ತಾನೆ. ಆ್ಯಸ್ ಅ ಪ್ರೊಫೆಸರ್ ಆಗಿ ಮ್ಯಾಥ್ಸ್ ಹೇಳ್ಕೊಡ್ತಾನೆ ಎಲ್ಲರಿಗೂ, ಸ್ಟೂಡೆಂಟ್ಸ್ಗೆ. ಸೊ ಇವನಿಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಡಿಗ್ರಿ ಇಲ್ದಿರಾನೇ ಒಂದು ಪ್ರೊಫೆಸರ್ ಆಗಿ ಇವನ್ನ ಹೈಯರ್ ಮಾಡ್ಕೊತಾರೆ. ಹಿಂಗೆ ಇವನಿಗೆ ಅಲ್ಲಿ ಆ್ಯಸ್ ಅ ಪ್ರೊಫೆಸರ್ ಆಗಿ ಒಂದು ಸೀಟ್ ಸಿಕ್ತು, ಆ್ಯಸ್ ಅ ಟೀಚರ್ ಆಗಿ ಹಿಂಗೆ ಮಕ್ಕಳಿಗೆ ಹೇಳ್ಕೊಟ್ಟ ಅಂತ ನಂಗೆ ಗೊತ್ತಿಲ್ಲ. ಒಂದು ಡಿಗ್ರಿ ಇಲ್ದಿರ, ಈ ಡಸಂಟ್ ಹ್ಯಾವ್ ಅ ಡಿಗ್ರಿ. ಆ್ಯಂಡ್ ನೆಕ್ಸ್ಟ್ ಆಫ್ಟರ್ ಫ್ಯೂ ಇಯರ್ಸ್
ಫಿನಾನ್ಷಿಯಲ್ ಸೆಕ್ಟರಲ್ಲಿ ಇಳಿತಾನೆ. ಲೈಕ್ ಅವನಿಗೆ ಇಂಟ್ರೆಸ್ಟ್ ಇಲ್ಲಿ ಕಮ್ಮಿ ಆಗಿ ಆಸ್ ಈ ಡೋಂಟ್ ವಾಂಟ್ ಟು ಬಿ ಆಸ್ ಅ ಪ್ರೊಫೆಸರ್ ಎನಿಮೋರ್ ಅಂತ ಹೇಳ್ಬಿಟ್ಟು ಈ ವಿಲ್ ಗೆಟ್ ಶಿಫ್ಟೆಡ್ ಟು ಫಿನಾನ್ಷಿಯಲ್ ಸೆಕ್ಟರ್ ಆಸ್ ಅ ಇನ್ವೆಸ್ಟರ್. ಸೊ ಬಿಗ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ನ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇವನು ಶುರು ಮಾಡ್ತಾನೆ. ಸೊ ವೆನ್ ಫಿನಾನ್ಷಿಯಲ್ ಸೆಕ್ಟರಲ್ಲಿ ಇಳಿದಾಗ ವೆನ್ ಈ ಸ್ಟಾರ್ಟ್ ಮೇಕಿಂಗ್ ನ್ಯೂ ಕನೆಕ್ಷನ್ಸ್, ಇಲ್ಲ ಬಿಗ್ ಕನೆಕ್ಷನ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಲೈಕ್ ಬಿಲ್ ಕ್ಲಿಂಟನ್ ಆಗಿರ್ಬೋದು, ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು. ದಟ್ ಟೈಮ್ ಆಲ್ಸೋ ಡೊನಾಲ್ಡ್ ಟ್ರಂಪ್ ವಾಸ್ ವೆರಿ ರಿಚ್. ಸೊ ಆ್ಯಂಡ್ ದೆರ್ ಆರ್ ಅದರ್ ಫ್ಯೂ ಪೀಪಲ್, ಐ ಜಸ್ಟ್ ಮೆನ್ಷನ್ ದೇರ್ ನೇಮ್ಸ್, ಓಕೆನಾ. ಇಂಥವ್ರ ಜೊತೆಲ್ಲ ಲೈಕ್ ಬಿಗ್ ಲಾಯರ್ಸ್ ಆಗಿರ್ಬೋದು, ಬೇರೆ ಕಂಟ್ರೀಸಿಂದ ಬಿಗ್ ಲಾಯರ್ಸ್, ಕ್ರಿಮಿನಲ್ ಲಾಯರ್ಸ್ ಜೊತೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ದಟ್ ಈಸ್ ಇಸ್ ಸ್ಟ್ರಾಟಜಿ. ಒನ್ ಟೈಮ್ ಏನಾಗುತ್ತೆ, ಅವನು ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾ ಇರ್ತಾನಲ್ಲ, ಆ್ಯಸ್ ಅ ಫಿನಾನ್ಷಿಯಲ್ ಸೆಕ್ಟರ್, ಆ್ಯಸ್ ಅ ಇನ್ವೆಸ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾನಲ್ಲ, ಆ ವ್ಯಕ್ತಿಗೆ ಗೊತ್ತಾಗುತ್ತೆ ದಟ್ ಈ ಜೆಫ್ರಿ ಎಪ್ಸ್ಟೈನ್ ಅವ್ರಿಗೆ ಡಿಗ್ರಿ ಇಲ್ಲ ಅಂತ. ಆ್ಯಂಡ್ ಆ ವ್ಯಕ್ತಿ ಬಂದು ಹೋಗಿ ಕೇಳ್ತಾನೆ ಜೆಫ್ರಿ ಹತ್ರ, ನಿಂಗೆ ಹಿಂಗೆ ಈಗ ಡಿಗ್ರಿ ಇಲ್ದಿರಾ ನೀನು ಕೆಲಸ ಮಾಡಿದೆ ಆ್ಯಸ್ ಅ ಪ್ರೊಫೆಸರ್ ಆಗಿ ಡೆಲ್ಟನ್ ಯೂನಿವರ್ಸಿಟಿದಲ್ಲಿ ಅಂತ. ಅವಾಗಲೇ ತಕ್ಷಣ ಎಪ್ಸ್ಟೈನ್ ಅವನು ಒಪ್ಕೊತಾನೆ, ಹೌದು ನಂಗೆ ಡಿಗ್ರಿ ಇಲ್ಲ, ಆ್ಯಕ್ಚುಲಿ ನನಗೆ ಡಿಗ್ರಿ ಇಲ್ದಿರ ನನ್ನ ಕೆಲಸ ತೊಗೊಂಡೆ, ಅದು ಅವ್ರಿಗೂ ಹೇಳಿಲ್ಲ, ನಾನು ನಿಮಗೂ ಹೇಳಿಲ್ಲ, ಐ ಆಮ್ ಸೋ ಸಾರಿ ಅಂತ ಅಲ್ಲಿ ಒಂದು ನಾಟಕ ಮಾಡ್ತಾನೆ. ಲೈಕ್ ಆ್ಯಸ್ ಅ ವೆರಿ ಗುಡ್ ಪರ್ಸನ್, ಸುಳ್ಳೇ ಹೇಳಲ್ಲ ಅಂತ ಆ ಥರ ಒಂದು ನಾಟಕ ಮಾಡ್ತಾನೆ. ಸೊ CEO ಆಫ್ ದಟ್ ಕಂಪನಿ ಅವ್ರು ಬಂದು ಬೇಜಾರಾಗಿ, ಓಕೆ ಅಟ್ಲೀಸ್ಟ್ ತಪ್ಪನ್ನ ಒಪ್ಕೊಂಡಲ್ಲ, ತಕ್ಷಣ ಒಪ್ಕೊಂಡಲ್ಲ ಅಂತ ಸೆಕೆಂಡ್ ಚಾನ್ಸ್ ಕೊಡ್ತಾರೆ. ಆ್ಯಕ್ಚುಲಿ ಈ ವಾಸ್ ಅ ವೆರಿ ಗುಡ್ ಪರ್ಸನ್. ಹೇಗಂದರೆ ಜಾಸ್ತಿ ಇನ್ವೆಸ್ಟರ್ಸ್ನ ಕನೆಕ್ಟ್ ಮಾಡ್ಕೊಳ್ಳೋದು, ಜಾಸ್ತಿ ಸೇಲ್ಸ್ ಟಾರ್ಗೆಟ್ನ ಕಂಪ್ಲೀಟ್ ಮಾಡೋದು, ತುಂಬ ಗುಡ್ ಎಂಪ್ಲಾಯ್ ಆಗಿದೆ. ಸೊ ಅದಕ್ಕೆ CEO ಸೆಕೆಂಡ್ ಚಾನ್ಸ್ ಕೊಟ್ಟು, ಓಕೆ ವರ್ಕ್ ಮಾಡು ಪರವಾಗಿಲ್ಲ, ನಿನ್ನ ತಪ್ಪನ್ನ ನೀನು ತಕ್ಷಣ ಒಪ್ಕೊಂಡಲ್ಲ ಅಂತ ಸೆಕೆಂಡ್ ಚಾನ್ಸ್ ಕೊಡ್ತಾರೆ. ಆ್ಯಂಡ್ ಸೆಕೆಂಡ್ ಚಾನ್ಸ್ ಕೊಟ್ಟಿದಾಗ ವಾಟ್ ವಿಲ್ ಹ್ಯಾಪನ್, ಇಲ್ ಬಿಕಮ್ LP, ಲಿಮಿಟೆಡ್ ಪಾರ್ಟ್ನರ್ ಆಫ್ ದಟ್ ಕಂಪನಿ. ಅಷ್ಟು ಚೆನ್ನಾಗಿ ಕೆಲಸ ಮಾಡಿ ಆ ಲೆವೆಲಲ್ಲಿ ರೀಚ್ ಆಗ್ತಾನೆ. ಸೊ ಈ ಟೈಮಲ್ಲಿ ಅವನು ಈ ಲೆವೆಲಲ್ಲಿ ರೀಚ್ ಆದಮೇಲೆ ಏನು ಮಾಡ್ತಾನೆ, ಜಾಸ್ತಿ ಆ್ಯಂಡ್ ಆ್ಯಸ್ ವೆಲ್ ಆಸ್ ಜಾಸ್ತಿ ಕನೆಕ್ಷನ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ ವಿತ್ ಮೋಸ್ಟ್ ಪವರ್ಫುಲ್ ಪೀಪಲ್ ಆ್ಯಸ್ ಐ ಮೆನ್ಷನ್ಡ್. ಇವಾಗ ಮೋದಿ ಹೆಸರು ಬಂದಿದೆ, ಅದೇನಿಗೆ ಬಂದಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಫ್ಲೋರಿಡಾ ಪ್ಲಾಮ್ ಬೀಚಲ್ಲಿ ಒಂದು ಎಸ್ಟೇಟ್ ತೊಗೊತಾನೆ, ಒಂದು ದೊಡ್ಡ ಲೈಕ್ ಬಿಲ್ಡಿಂಗ್, ಒಂದು ದೊಡ್ಡ ವಿಲಾ ಥರ ಒಂದು ತೊಗೊತಾನೆ ಅವನ ಹೆಸರಲ್ಲಿ. ಈ ಜೆಫ್ರಿ ಎಪ್ಸ್ಟೈನ್ಗೆ ಒಂದು ಗರ್ಲ್ ಫ್ರೆಂಡ್ ಇದ್ದಾರೆ, ಅವ್ರ ನೇಮ್ ಇಸ್, ಅವ್ರ ಫುಲ್ ಹೆಸರು ಗೊತ್ತಿಲ್ಲ, ಬಟ್ ಮ್ಯಾಕ್ಸ್ವೆಲ್ ಅಂತ ಹೆಂಡಾಗುತ್ತೆ. ಸೊ ಇವರಿಬ್ರು ಏನು ಮಾಡ್ತಾರೆ ಅಂದರೆ, ಇದು ಹೇಳೋಕ್ಕೆ ನಂಗೆ ಬೇಜಾರಾಗುತ್ತೆ. ಜೆಫ್ರಿ ಎಪ್ಸ್ಟೈನ್ ಗರ್ಲ್ ಫ್ರೆಂಡ್ ಬಂದು ಶಿ ಆ್ಯಸ್ ಲೈಕ್ 4 ಹೆಣ್ಮಕ್ಳನ್ನ ಹೈಯರ್ ಮಾಡ್ಕೊತಾರೆ ಆ್ಯಸ್ ಅ ಎಂಪ್ಲಾಯ್. ಈ 4 ಹೆಣ್ಮಕ್ಳು ಏನು ಮಾಡಬೇಕು, ಅಂಡರ್ ಏಜ್ ಹೆಣ್ಮಕ್ಳನ್ನ ಅಂಡರ್ ಏಜ್ ಅಂದರೆ 18 years ಒಳಗಡೆ, ಲೈಕ್ 15 years 16 years ಅಂತ ಏಜ್ ಗ್ರೂಪಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಬಂದು ಇವನಿಗೆ ಜೆಫ್ರಿ ಎಪ್ಸ್ಟೈನಿಗೆ ಮಸಾಜ್ ಮಾಡಬೇಕು, ಬಾಡಿ ಮಸಾಜ್. ಅದು ಹೇಗೆ, ಆ ಹುಡುಗಿರು ಬಟ್ಟೆ ಬಿಚ್ಚಿ ಇವನಿಗೆ ಮಸಾಜ್ ಮಾಡಬೇಕಂತೆ. ಸೊ ಇವಳು ಬಂದು ಮ್ಯಾಕ್ಸ್ವೆಲ್ ಬಂದು 4 ಜನನ ಹೈಯರ್ ಮಾಡ್ತಾಳೆ ಆ್ಯಸ್ ಅ ಎಂಪ್ಲಾಯ್. ಈ 4 ಹುಡುಗಿರು ಏನು ಮಾಡ್ತಾರೆ ಅಂದರೆ, ಸ್ಕೂಲ್ಸಲ್ಲಿ, ಅಲ್ಲಿ ಪ್ಲಾಮ್ ಬೀಚ್ ಫ್ಲೋರಿಡಾದಲ್ಲಿ ದೆರ್ ಆರ್ ಸೋ ಮೆನಿ ಸ್ಕೂಲ್ಸ್, ಆ್ಯಂಡ್ ಆ ಸ್ಕೂಲಲ್ಲಿ ಅಫ್ಕೋರ್ಸ್ ಅರೌಂಡ್ 14-15 years ಏಜ್ ಗ್ರೂಪಲ್ಲೇ ಜಾಸ್ತಿ ಮಕ್ಕಳು ಓದ್ತಾ ಇರ್ತಾರೆ. ಸೊ ಈ ಮಕ್ಕಳೆಲ್ಲ ಅವನು ಟಾರ್ಗೆಟ್ ಬಂದು ಹೇಗಿರುತ್ತೆ ಅಂದರೆ, ಈ ಟೀಮ್ದು ಟಾರ್ಗೆಟು ಮಕ್ಕಳು ವೇರ್ ಅವ್ರ ಅಪ್ಪ ಅಮ್ಮ ಜಾಸ್ತಿ ಫಿನಾನ್ಷಿಯಲಿ ಸ್ಟ್ಯಾಂಡರ್ಡ್ ಆಗಿರಲ್ಲ ಅಂಥವ್ರ ಮಕ್ಕಳನ್ನ ಟಾರ್ಗೆಟ್ ಮಾಡೋದು. ಹೇಗೆ ಅಂದರೆ, ಒಂದು ಹುಡುಗಿ ಬಂದು ಹೇಳ್ತಾಳೆ ಅವ್ರ ಫ್ರೆಂಡಿಗೆ, ಲೈಕ್ ಈ ಥರ ಒಂದು ಒಳ್ಳೆ ಲೈಕ್ 30 ವಯಸ್ಸು ಅಂಕಲ್ ಇದ್ದಾರೆ, ಅವರಿಗೆ ಜಸ್ಟ್ ಹೋಗಿ ನಾವು ಬಾಡಿ ಮಸಾಜ್ ಮಾಡಿ ಬಂದರೆ ಸಾಕು, ಅವ್ರು ನಮಗೆ $200 ಕೊಡ್ತಾರೆ ಅಂತ ಒಂದು ಹುಡುಗಿ ಇನ್ನೊಂದು ಹುಡುಗಿಗೆ ಹೇಳೋದು, ಆ ಹುಡುಗಿ ಬಂದು ಇನ್ನೊಂದು ಹುಡುಗಿಗೆ ಹೇಳೋದು. ಹಂಗೆ ಸ್ಕೂಲಲ್ಲಿ ಮೆಸೇಜ್ಗಳು ಯಾರಿಗೂ ಗೊತ್ತಿಲ್ದಿರ ಮೆಸೇಜ್ಗಳು ಸೀಕ್ರೆಟಾಗಿ ಪಾಸ್ ಆಗ್ತಿತ್ತು. ಸೊ ಇವನಿಗೆ ದಿನ ಒಂದು ಹುಡುಗಿರು ಲೈಕ್ ಹುಡುಗಿರು ಅಂದರೆ ಮಕ್ಳುಗಳು ಹೋಗಿ ಮಸಾಜ್ ಮಾಡ್ತಿದ್ರು ಇವನಿಗೆ, ಬಾಡಿ ಮಸಾಜ್. ಸೊ ಒಂದು ಹುಡುಗಿ ಇನ್ನೊಂದು ಹುಡುಗಿನ ಕರ್ಕೊಂಡು ಅವ್ನ ಮನೆಗೆ ಹೋದ್ರೆ ಈ ಹುಡುಗಿಗೂ $200 ಸಿಗ್ತಾಯಿತ್ತು, ಈ ಹುಡುಗಿ ಮಸಾಜ್ ಮಾಡಿರೋ ಹುಡುಗಿರ್ಗೂ $200 ಸಿಗ್ತಾಯಿತ್ತು. ಸೊ ಬೇಸಿಕಲಿ ಈ ಥರ ಆಲ್ಮೋಸ್ಟ್ 60 to 70 ಚಿಕ್ಕ ಮಕ್ಕಳು, 14, 15, 16 years ಇರೋ ಏಜ್ ಗ್ರೂಪ್ ಮಕ್ಕಳು ಇವನಿಗೆ ಹೋಗಿ ದಿನ ಮಸಾಜ್ ಮಾಡ್ತಿದ್ರು, ದಿನ ಬಟ್ಟೆ ಬಿಚ್ಚಿ. ಒಂದು ಹುಡುಗಿಗೆ ಲೈಕ್ ಇದು ಹೇಗೆ ಪೊಲೀಸಿಗೆ ಗೊತ್ತಾಯ್ತಂದರೆ,
ಸೊ ಅರೌಂಡ್ 6th ಮಂತಲ್ಲಿ ಒಂದು ಹುಡುಗಿ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತಾಳೆ. ಹುಡುಗಿಯವ್ರ ತಾಯಿ ಬಂದು ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಬಾಡಿಗೆ ಮಸಾಜ್, ಒಂದು ವ್ಯಕ್ತಿ ಬಂದು ಮಸಾಜ್ ಮಾಡ್ಕೊಂಡಿದ್ದಾನೆ, ವಿಸಿಟ್ ಇದು ಹೇಗೆ ಮಾಡ್ಬೋದು, ಒಂದು ಚಿಕ್ಕ ಹುಡುಗಿ ಕೈಯಲ್ಲಿ ಹಿಂಗೆ ಮಾಡಿಸ್ಕೊಂಡಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಿದಾಗ ಪೊಲೀಸವರು ಕೇಳ್ತಾರೆ, ಆ ವ್ಯಕ್ತಿ ಮನೆ ನೀವು ಡೈರೆಕ್ಷನ್ ತೋರ್ಸೋಕ್ಕಾಗತ್ತಾ ಅಂತ ಪೊಲೀಸವ್ರು ಕೇಳಿದಾಗ ಆ ಮಗು ಹೋಗಿ ಕರೆಕ್ಟಾಗಿ ಅಡ್ರೆಸ್ ತೋರಿಸಿದ್ದಾರೆ. ಸೊ ಅಡ್ರೆಸ್ ತೋರಿಸಿದಾಗ ಪೊಲೀಸವ್ರಿಗೆ ಗೊತ್ತಾಗುತ್ತೆ ದಟ್ ಈಸ್ ಜೆಫ್ರಿ ಎಪ್ಸ್ಟೈನ್ ಅವ್ರದ್ದು ಮನೆ ಅಂತ. ಸೊ ಒಂದಿನ ಒನ್ ಡೇ ಬರುತ್ತೆ ವೇರ್ ಪೊಲೀಸವ್ರಿಗೆ ಗೊತ್ತಾಗುತ್ತೆ ದಟ್ ಈಸ್ ಅ ವೆರಿ ಬಿಗ್ ಮಾಫಿಯಾ ಮಾಡ್ತಾ ಇದ್ದಾನೆ. ದಟ್ ಈಸ್ ಲೈಕ್ ಹುಡುಗಿರ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಈ ಥರ ಮಸಾಜ್ ಮಾಡ್ಕೊತಾ ಇರೋದು ಆ್ಯಂಡ್ ಯೂಸ್ ಮಾಡ್ತಾ ಇದ್ದಾನೆ. ಆ ಚಿಕ್ಕ ಮಕ್ಕಳನ್ನ ಯೂಸ್ ಮಾಡಿಕೊಂಡು ಇದು ಮಾಡ್ತಾ ಇದ್ದಾನೆ ಅಂತ ಪೊಲೀಸವ್ರಿಗೆ ಗೊತ್ತಾಗಿ ಒಂದಿನ ಸರ್ಚ್ ವಾರೆಂಟ್ಗೆ ಫ್ಲೋರಿಡಾ ಈ ಸ್ಟೇಟಿಗೆ ಹೋಗ್ತಾರೆ. ಪೊಲೀಸವ್ರು ಹೋದಾಗ ಕ್ಯಾಮ್ರಾ ಇದು ಶೂಟ್ ಮಾಡ್ತಾ ಇದ್ದಾರೆ, ರಿಯಲ್ ಆಗಿ ಆ ಫೂಟೇಜ್ ಅವರು ಶೂಟ್ ಮಾಡಿದ್ದಾರೆ. ಅದು ನೀವು ನೆಟ್ಫ್ಲಿಕ್ಸಲ್ಲಿ ನೋಡ್ಬೋದು. ಪೊಲೀಸವರು ಹೋದಾಗ ದೇರ್ ರೆಕಾರ್ಡಿಂಗ್, ಸರ್ಚ್ ವಾರೆಂಟ್ ಮಾಡಾಗ ದೇರ್ ರೆಕಾರ್ಡಿಂಗ್ ಒಂದು ಅವ್ರ ಮನೆ ಒಳಗಡೆನೆ ಪೇಂಟ್ ಮಾಡಿರೋ ನೂಡ್ ಪಿಕ್ಚರ್ಸ್ ಇರುತ್ತಲ್ಲ, ಆ ಥರ ವಾಲಲ್ಲಿ ಫಿಕ್ಸ್ ಮಾಡಿದ್ದಾರೆ ಆಸ್ ಅ ಫ್ರೇಮ್ ಆಗಿ. ತುಂಬ ಚಿಕ್ಕ ಮಕ್ಕಳದಾಗಿರಲಿ ಫ್ರೇಮ್ ಆಗಿ ವಾಲಲ್ಲಿ ಇಕ್ಕಿದ್ದಾನೆ. ಆ್ಯಂಡ್ ದೆನ್ ದೇರ್ ಆರ್ ಸೋ ಮೆನಿ ಮಸಾಜ್ ರೂಮ್ಸ್. ಒಂದು ದೊಡ್ಡದು ಮಸಾಜ್ ರೂಮ್, ಇನ್ನೊಂದು ಚಿಕ್ಕದು ಮಸಾಜ್ ರೂಮ್, ಆ ಥರ ಇಷ್ಟೊಂದು ಮಸಾಜ್ ರೂಮ್ ಇದೆ. ಆ್ಯಂಡ್ ಮಕ್ಳಿಗೆ ಗೊತ್ತಿಲ್ದಿರಾನೆ ಇವ್ನು ವೀಡಿಯೋಸ್ ಮಾಡ್ತಿದ್ದಂತೆ. ಸೊ ಆ ವಿಡಿಯೋ ಫೂಟೇಜ್ ಡ್ರೈವ್ ಅಲ್ಲ, ಅವನಿಗೆ ಗೊತ್ತಾಗಿ ಪೊಲೀಸು ಬರ್ತಾ ಇದ್ದಾರೆ, ಇವಾಗ ಸರ್ಚ್ ವಾರೆಂಟ್ ಆಗುತ್ತೆ ಅಂತ ಅದಕ್ಕೆ ಮುಂಚೆನೆ ಇಲ್ಲ ತಗೊಂಡು ಬೇರೆ ಕಡೆ ಹೋಗ್ತಾನೆ. ಸೊ ಫ್ಲೋರಿಡಾದಲ್ಲಿ ಈ ಥರ ಒಂದು ಮಾಡ್ತಿದ್ದ. ಸೊ ಒಂದು ಇಂಟರ್ವ್ಯೂದಲ್ಲಿ ಬಿಲ್ ಗೇಟ್ ಒಂದು ಮಾತು ಹೇಳಿದ್ದಾರೆ, ನಾನು ಜೆಫ್ರಿ ಎಪ್ಸ್ಟೈನ್ ಜೊತೆ ಫ್ರೆಂಡ್ ಮಾಡ್ಕೊಂಡಿದ್ದು ದೊಡ್ಡ ತಪ್ಪು ಮಾಡಿಬಿಟ್ಟೆ, ಐ ಸ್ಟಿಲ್ ರಿಗ್ರೆಟ್ ನಾವು ನಾನು ಯಾರ್ಯಾರಿಗೆ ನೋವು ಮಾಡಿದ್ದೀನಿ, ಪ್ಲೀಸ್ ನನಗೆ ಅದು ಫರ್ಗಿವ್ ಮಾಡಿ ಅಂತ ಆ ಥರ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ. ಜಸ್ಟ್ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹುಟ್ಟಿರೋ ಮನುಷ್ಯ ಜೆಫ್ರಿ ಎಪ್ಸ್ಟೈನ್ ಈ ಥರ ದೊಡ್ಡ ಹೈಲ್ಯಾಂಡ್ ತೊಗೊಳಕ್ಕೆ ಅವನಿಗೆ ಕೆಪಾಸಿಟಿ ಇದೆ ಅಂದರೆ ಥಿಂಕ್ ಯಾವ ರೀತಿಯಲ್ಲಿ ಕಾಸು ಮಾಡ್ತಿದ್ದಾನೆ ಅಂತ ನಿಮಗೆ ಇವಾಗ ಒಂದು ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಒಂದು ದೊಡ್ಡ ಹೈಲ್ಯಾಂಡಲ್ಲಿ ಒಂದು ಮನೆ ಕಟ್ತಾನೆ. ಸೊ ಆ ಹೈಲ್ಯಾಂಡ್ ಹೆಸರು ಇವಾಗ ಎಪ್ಸ್ಟೈನ್ ಐಲ್ಯಾಂಡ್ ಅಂತ ಅವನೇ ಇಟ್ಕೊಂಡ್ಬಿಡ್ತಾನೆ ಹೆಸರು. ಸೊ ಆ ಹೈಲ್ಯಾಂಡಲ್ಲಿ ಅವ್ನ ಮನೆ ಕಟ್ಬಿಟ್ಟು ಇಷ್ಟೊಂದು ಲೈಕ್ ಬಂಕರ್ಸ್ ಎಲ್ಲ ಕಟ್ತಾನೆ ಅಂಡರ್ಗ್ರೌಂಡ್ ಮನೆ ಮೇಲೆ. ಸೊ ಮನೆ ಕೆಳಗಡೆ ದೊಡ್ಡ ಡೀಪಾಗಿ ಅಂಡರ್ಗ್ರೌಂಡ್ ರೂಮ್ಸ್ ಎಲ್ಲ ಕಟ್ತಾನೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಬೇರೆ ಕಡೆಯಿಂದ ಹುಡುಗಿರ್ನ ಈ ಹೆಣ್ಮಕ್ಳು ಇರ್ತಾರಲ್ಲ, ಕಾಸು ಇಲ್ದಿರೋ ಹೆಣ್ಮಕ್ಳು, ಸೊ ಅವ್ರ ಹತ್ರ ಹೋಗಿ ನೀನು ನನಗೆ ಬಂದು ಮಸಾಜ್ ಮಾಡಿದ್ರೆ ಇಲ್ಲ ಬಂದು ನೀನು ಬೇರೆಯವ್ರ ಜೊತೆ ಎಲ್ಲ ಮಲಗಿದ್ರೆ ನಿನಗೆ ಕಾಸು ಕೊಡ್ತೀನಿ ಅಂತಾರ, ಆ ಥರ ಎಲ್ಲ ಹೇಳಿ ಕಾಸು ರುಚಿ ತೋರಿಸಿ ಆ ಹೆಣ್ಮಕ್ಳನ್ನೆಲ್ಲ ಆ ಐಲ್ಯಾಂಡಲ್ಲಿ ಯಾರೂ ಇಲ್ಲ. ಯಾರಂದರೆ ಪೊಲೀಸ್ ಇರಲ್ಲ, ಬೇರೆ ಯಾರೂ ಇರಲ್ಲ. ಇಕ್ಕಿರೋ ಎಂಪ್ಲಾಯೀಸು ಲೈಕ್ ಮನೆ ಕೆಲಸ ಮಾಡೋರು, ಕ್ಲೀನರ್ಸ್ ಅಂಥವ್ರೇ ಅಲ್ಲಿರೋದು. ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ ಐಲ್ಯಾಂಡಲ್ಲಿ. ಜಸ್ಟ್ ಆ ಐಲ್ಯಾಂಡಿಗೆ ಹೋಗ್ಬೇಕಂದ್ರೆ ಏರೋಪ್ಲೇನಲ್ಲೇ ಹೋಗ್ಬೇಕು. ಲೈಕ್ ಒಂದು ಪ್ರೈವೇಟ್ ಜೆಟ್ ಇದೆ, ಆ ಜೆಟ್ಟಲ್ಲೇ ಅವ್ನು ಲ್ಯಾಂಡ್ ಆಗೋದು, ಆ ಜೆಟ್ಟಿಂದಾನೇ ಅವ್ನು ಎಕ್ಸಿಟ್ ಆಗೋದು. ಲೈಕ್ ತುಂಬ ಜನಕ್ಕೆ ಆ ಥರ ಐಲ್ಯಾಂಡ್ ಇದೆಯಾ ಅಂತಲೇ ಯಾರಿಗೂ ಇನ್ನೂ ಗೊತ್ತಿಲ್ಲ. ಸೊ ಅಂಥ ಐಲ್ಯಾಂಡಿಗೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದು, ಅಲ್ಲಿ ವಿಚಿತ್ರ ಥರ ಆ ಹುಡುಗಿರ ಜೊತೆ ನಡ್ಕೊಳ್ಳೋದು. ಎಪ್ಸ್ಟೈನ್ ಅವನು ಎಂಥ ಪರ್ಸನ್ ಅಂದರೆ ಆ ಐಲ್ಯಾಂಡಲ್ಲಿ ಅವನಿಗಂತ ಒಂದು ಸಪ್ರೇಟ್ ನೆಟ್ವರ್ಕ್ ಟವರೇ ಕಟ್ಕೊಂಡಿದ್ದಾನೆ, ಸಪ್ರೇಟ್ ನೆಟ್ವರ್ಕ್ ಟವರ್. ಸೊ ಆ ಟವರು ಅವನು ಮಾತ್ರ ಯೂಸ್ ಮಾಡೋಕ್ಕಾಗೋದು. ಅವ್ನು ಪರ್ಸ್ನಲ್ ಕಾಲ್ ಮಾಡ್ಕೊಳ್ಳೋಕ್ಕೆ, ಅವ್ನ ಪರ್ಸ್ನಲ್ ಥಿಂಗ್ಸಿಗೆ ಆ ಟವರ್ ಒಂದು ಕಟ್ಕೊಂಡಿದ್ದು. ಆ ಟವರ್ನ ಬಿಲ್ಟ್ ಮಾಡೋಕ್ಕೆ ಒಂದು ಎಂಪ್ಲಾಯ್ ಇದ್ರಂತೆ. ಸೊ ಆ ಎಂಪ್ಲಾಯ್ ಬಂದು ಫುಲ್ ಟೆಲಿಕಮ್ಯುನಿಕೇಷನ್ ಟೇಕ್ ಕೇರ್ ಮಾಡ್ಕೊಳ್ಳೋಕ್ಕೆ ಆ ವ್ಯಕ್ತಿ ಇದ್ದಿದ್ದಂತೆ. ಐಲ್ಯಾಂಡಿಗೆ ಅವನು ಹೈಯರ್ ಮಾಡ್ಕೊಂಡಿದ್ದು ಜೆಫ್ರಿ ಎಪ್ಸ್ಟೈನ್ ಅವನು. ಸೊ ಆ ವ್ಯಕ್ತಿ ಆ ನೆಟ್ವರ್ಕ್ ಕ್ರಿಯೇಟ್ ಮಾಡಿದಾರಲ್ಲ, ಆ ವ್ಯಕ್ತಿ ಬಂದು ಒಂದಿನ ಬಿಲ್ ಕ್ಲಿಂಟನ್ 3 ಜೊತೆ ಹೆಣ್ಮಕ್ಳ ಜೊತೆ ಮಿಸ್ಬಿಹೇವ್ ಮಾಡ್ತಿರೋದನ್ನ ನೋಡಿದ್ದಾರೆ. ಅದನ್ನು ಇಂಟರ್ವ್ಯೂದಲ್ಲಿ ನೆಟ್ಫ್ಲಿಕ್ಸಲ್ಲಿ ಹೇಳಿದ್ದಾರೆ. ನಾನು ಒಂದು ವಿಡಿಯೋ ನೋಡಿದೆ ವೇರ್ ಒಂದು ಬಾಡಿನ ಫುಲ್ ಕಟ್ಬಿಟ್ಟಿದ್ದಾರೆ. ಸೊ ಹಿಂಗೆ ಆ ಕೈ ಹಿಂಗಿದೆ, ಕಾಲು ಹಿಂಗೆ ಮರ್ಚಿದ್ದಾರೆ, ಆಯಿಲಲ್ಲಿ ಫ್ರೈ ಮಾಡಿರೋದು. ಸೊ ಬೇಸಿಕಲಿ ಆಯಿಲ್ ಆ ಬಾಡಿ ಫುಲ್ ಆಯಿಲಲ್ಲಿ ಫ್ರೈ ಮಾಡಿ ತಿನ್ನಕ್ಕೆ ಸರ್ವ್ ಮಾಡಿ ಒಂದು ಡೈನಿಂಗ್ ಟೇಬಲಲ್ಲಿ ಆ ಬಾಡಿನ ಇಕ್ಕಿರೋದು. ಸೊ ದ್ಯಾಟ್ ದೇರ್ ಆರ್ ಸೋ ಮೆನಿ ಅದರ್ ಪೀಪಲ್
ಹೂ ಕ್ಯಾನ್ ಈಟ್ ದಟ್ ಬಾಡಿನ. ಸೊ ಒಂದು ಹುಡುಗಿದು ನಾನು ವಿಡಿಯೋ ನೋಡಿದೆ, ಒಂದು ಹುಡುಗಿದು ಕೈಗೆ ಹಿಂಗೆ ಕಟ್ಟಿರೋದು, ಟೇಬಲ್ ಮೇಲೆ ಹಿಂಗೆ ಕಟ್ಟಿದ್ದಾರೆ, ಆ್ಯಂಡ್ ಹಂಗೆ ಆ ಮಗುದು ಸ್ಕಿನ್ನ ತೆಗ್ದಿರೋದು, ಮಕ್ಳದು ಬ್ಲಡ್ ಕುಡ್ದಿದ್ದಾರೆ ಅಂತೆ. ದೇರ್ ಆರ್ ಸೋ ಮೆನಿ ಇನ್ಫ್ಲುಯೆನ್ಷಿಯಲ್ ಪೀಪಲ್ ಹ್ಯಾವ್ ಜಾಯಿಂಡ್ ವಿತ್ ಹಿಮ್ ಆ್ಯಂಡ್ ಡನ್ ದಿಸ್. ಸೊ ಇವಾಗ ಏನಕ್ಕೆ ಈ ನ್ಯೂಸ್ ಎಲ್ಲ ತುಂಬ ವೈರಲ್ ಆಗ್ತಿದೆ, ತುಂಬ ಸೆನ್ಸೇಷನಲ್ ಆಗ್ತಿದೆ ಅಂದರೆ, ಇವನು ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ಲೈಕ್ ಎಲ್ಲರೂ ನನಗೆ ವೋಟ್ ಮಾಡಿ ನನ್ನ ಪ್ರೆಸಿಡೆಂಟ್ ಮಾಡಿದ್ರೆ, ನನ್ನ ವೋಟ್ ಮಾಡಿ ನನಗೆ ಗೆಲ್ಸಿದ್ರೆ ಜೆಫ್ರಿ ಎಪ್ಸ್ಟೈನ್ದು ಫೈಲ್ ನಾನು ವೆಬ್ಸೈಟಲ್ಲಿ ಇಲ್ಲ, ವಿತ್ ಇನ್ಕ್ಲೂಡಿಂಗ್ ಆಲ್ ದಿ ಮೇಲ್ಸ್, ಆಲ್ ದಿಸ್ ರೆಕಾರ್ಡ್ಸ್ ನಾನು ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತೀನಿ ಅಂತ. ಸೊ ದಟ್ ಈಸ್ ವೈ ಇವಾಗ ಡೊನಾಲ್ಡ್ ಟ್ರಂಪು ಸಿನ್ಸ್ ಈ ಗೇವ್ ಪ್ರಾಮಿಸ್, ಅದಕ್ಕೆ ಇವಾಗ US ಗೌರ್ಮೆಂಟು ಇವಾಗ ವೆಬ್ಸೈಟಲ್ಲಿ ಒಂದು ಜೆಫ್ರಿ ಎಪ್ಸ್ಟೈನ್ದು ಇಲ್ಲ ರೆಕಾರ್ಡ್ಸು ರಿಲೀಸ್ ಮಾಡಿದ್ದಾರೆ. ಸಮಥಿಂಗ್ ಇಸ್ ಗೋನಾ ಹ್ಯಾಪನ್, ಸಮಥಿಂಗ್ ಬಿಗ್ ಇಸ್ ಗೋನಾ ಹ್ಯಾಪನ್, ದಟ್ ಈಸ್ ವಾಟ್ ಐ ಆಮ್ ಫೀಲಿಂಗ್ ಇಟ್. ದಿಸ್ ಈಸ್ ಜಸ್ಟ್ ಅ ಸ್ಟ್ರಾಟಜಿ. ಒಂದು ಏನೋ ಒಂದು ದೊಡ್ಡದು ಆಗಬೇಕು, ಒಂದು ಗೌರ್ಮೆಂಟ್, ಐ ಗೆಸ್ ಸಮಥಿಂಗ್ ಇಸ್ ಗೋನಾ ಬಿಕಮ್ something worst is gonna happen in coming days ಇಲ್ಲ ಕಮ್ಮಿಂಗ್ ಇಯರ್ಸಲ್ಲಿ. ಸಮಥಿಂಗ್ ದೆ ಪ್ಲ್ಯಾನಿಂಗ್ ಬಿಗ್. ಇವಾಗ ಜೆಫ್ರಿ ಎಪ್ಸ್ಟೈನ್ ಅವನು ಪೊಲೀಸ್ ಜೈಲಲ್ಲಿ ಸೂಸೈಡ್ ಮಾಡ್ಕೊಂಡ ಅಂತ ಹೇಳ್ತಾ ಇದ್ದಾರೆ. ಸೂಸೈಡ್ ಮಾಡ್ಕೊಂಡಿದ್ದ ದಿವಸ ಜೈಲಲ್ಲಿ US ಜೈಲಲ್ಲಿ CCTV ಕ್ಯಾಮ್ರಾನೇ ವರ್ಕ್ ಆಗ್ತಾ ಇದ್ದಿಲ್ಲ ಅಂತ. ಜೈಲ್ ಒಳಗಡೆ ಒಂದು ರೂಮ್ಸ್ ಇರುತ್ತಲ್ಲ, ಒಂದು ಕ್ರಿಮಿನಲ್ಸ್ಗೆ. ಸೊ ಆ ಕ್ರಿಮಿನಲ್ಸ್ ರೂಮ್ ಒಳಗಡೆನೂ CCTV ಕ್ಯಾಮ್ರಾ ಇರುತ್ತೆ ಡೈಲಿ, ಲೈಕ್ ಟು ವಾಚ್ ವಾಟ್ ಆ್ಯಂಡ್ ಆಲ್ ದ ಡೂಯಿಂಗ್. ಸೊ ಆ ದಿನ ಅವ್ರು ಸೂಸೈಡ್ ಮಾಡ್ಕೊಳ್ಳೋ ದಿನ ಬಂದು CCTV ಕ್ಯಾಮ್ರಾ ವರ್ಕ್ ಆಗ್ತಾ ಇದ್ದಿಲ್ಲ ಅಂತೆ. ಸೊ ಜೈಲಲ್ಲಿ ಇರೋ ಪೊಲೀಸ್ಗಳು, ಗಾರ್ಡ್ಸ್ಗಳು ಇರ್ತಾರಲ್ಲ, ಅವರೆಲ್ಲ ಮಲಗಿದ್ರಂತೆ. ಯಾರು ಅಷ್ಟು ಲೈಕ್ ಅವ್ನು ಸೂಸೈಡ್ ಮಾಡ್ಕೊಳ್ಳೋ ಟೈಮಲ್ಲಿ ಯಾರು ಎದ್ದಿದ್ದಿಲ್ವಂತೆ, ಯಾರು ಅವನ ಮೇಲೆ ಗಮನ ಕೊಟ್ಟಿದ್ದಿಲ್ವಂತೆ. ಸೊ ಜೆಫ್ರಿ ಎಪ್ಸ್ಟೈನ್ ಸೂಸೈಡ್ ಮಾಡ್ಕೊಳ್ಳೋ ದಿನ ಅವತ್ತು ಜೈಲಲ್ಲಿರೋ ಇಡೀ CCTV ಕ್ಯಾಮ್ರಾ ವರ್ಕ್ ಆಗ್ತಾ ಇದ್ದಿಲ್ವಂತೆ. ಹೌ ಇಸ್ ಇಟ್ ಪಾಸಿಬಲ್? ಐ ಆಮ್ ನಾಟ್ ಇವನ್ ಶ್ಯೂರ್. ನನಗೇನು ಅನಿಸ್ತಿದೆ ಅಂದರೆ ಜೆಫ್ರಿ ಎಪ್ಸ್ಟೈನ್ ಸತ್ತಿಲ್ಲ, ಈಸ್ ಸ್ಟಿಲ್ ದೇರ್. ಇವಾಗ ಮೋದಿ ಹೆಸರು ಏನಕ್ಕೆ ಬರ್ತಾ ಇರೋದಂದರೆ, ಅನಿಲ್ ಅಂಬಾನಿ ಅಂತ ಇದ್ದಾರೆ, ಅದೇ ನಮ್ಮ ಲೈಕ್ ಮುಖೇಶ್ ಅಂಬಾನಿ ಅವ್ರ ಬ್ರದರ್, ಓಕೆನಾ. ಸೊ ಅನಿಲ್ ಅಂಬಾನಿ ಒಂದಿನ ಲೈಕ್ ಅಫ್ಕೋರ್ಸ್ ಈಸ್ ಆಲ್ಸೋ ರಿಚ್ ಪರ್ಸನ್ ಅಲ್ವಾ ಅನಿಲ್ ಅಂಬಾನಿ. ಜೆಫ್ರಿ ಎಪ್ಸ್ಟೈನ್ ಜೊತೆ ಒಂದಿನ ಥ್ರೂ ಮೇಲ್ಸ್ ಇಲ್ಲ ಕಾಲಲ್ಲಿ ಮಾತಾಡಾಗ, ನಿಮಗೆ ಬೇಕಂದರೆ ನಾನು ಮೀಟ್ ಮಾಡಿಸ್ತೀನಿ ಅಂತ ಅನಿಲ್ ಅಂಬಾನಿ ಅವ್ರು ಹೇಳಿದ್ದಾರೆ ಜೆಫ್ರಿ ಎಪ್ಸ್ಟೈನ್ಗೆ. ಇಸ್ರೇಲಲ್ಲಿ ಒಂದು ಮೀಟಿಂಗಲ್ಲಿ PM ಮೋದಿ ಅವರು ಜಸ್ಟ್ ಭಾಗ ಆಗಿ ಏನೋ ಒಂದು US ಗೌರ್ಮೆಂಟಿಗೆ ಸಪೋರ್ಟಾಗಿ ಮಾತಾಡಿದ್ದಾರೆ. ಸೊ ಅದೆಲ್ಲ ಜಸ್ಟ್ ಸಮ್ಮಪ್ ಮಾಡಿ ಮೋದಿನೂ ಇವ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ, ಮೋದಿನೂ ಏನೋ ಎಪ್ಸ್ಟೈನ್ ಜೊತೆ ಸೇರ್ಕೊಂಡು ಏನೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಐ ಆಮ್ ನಾಟ್ ಶ್ಯೂರ್ ಹೌ ಮಚ್ ಇಸ್ ಇಟ್ಸ್ ಟ್ರೂ. ಇವಾಗ ಮೋದಿ ಅಫ್ಕೋರ್ಸ್ ಈಸ್ ಡನ್ ಸೋ ಮಚ್ ಗುಡ್ ಥಿಂಗ್ ಫಾರ್ ಅವರ್ ಇಂಡಿಯಾ. ನಾವು ಮೋದಿ ಸರ್ ಈಸ್ ಲೈಕ್ ವೆರಿ ಹಬ್. ಸೊ ಅವ್ರನ್ನ ಕೆಳಗಡೆ ತೊಗೊಂಬರ್ಬೇಕಂತ ಮೇ ಬಿ ದಿ ಆಪೋಸಿಟ್ ಪಾರ್ಟಿ ಆರ್ ಸಮ್ ಪೀಪಲ್ ಅದನ್ನ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ತಾ ಇರ್ಬೋದು. ಜೆಫ್ರಿ ಎಪ್ಸ್ಟೈನ್ ಗರ್ಲ್ ಫ್ರೆಂಡ್ ಬಂದು ಇದಕ್ಕೆ ಸಪೋರ್ಟಾಗಿ ನಿಂತಿದ್ದಾರೆ. ಆ್ಯಂಡ್ ಒಂದು ಹೆಣ್ಮಗು ಆಗಿ ಇನ್ನೊಂದು ಹೆಣ್ಮಗುಗೆ ಹೇಗೆ ಇವಳು ನೋವು ಮಾಡ್ಬೋದು ಅಂತ, ಅದು ಹಿಂಗೆ ಅವಳು ನೋವು ಮಾಡೋಕ್ಕೆ ಸಾಧ್ಯ ಅಂತ ಐ ಆಮ್ ಜಸ್ಟ್ ವಂಡರಿಂಗ್. ಸೊ ನಿಮ್ಮ ಮಕ್ಳಿಗೂ ಹೇಳ್ಕೊಡಿ ದ್ಯಾಟ್ ಗೊತ್ತಿರೋರ ಜೊತೆನೂ ಜಾಸ್ತಿ ಕ್ಲೋಸ್ ಆಗೋಕ್ಕೆ ಹೋಗ್ಬೇಡಿ. ಎಷ್ಟಿರಬೇಕೋ ಅಷ್ಟು ಲಿಮಿಟ್ ಇರಬೇಕು ಅಷ್ಟೇ, ಜಾಸ್ತಿ ಅತಿ ಕ್ಲೋಸ್ ಆಗೋಕ್ಕೆಲ್ಲ ಬಿಡಬೇಡಿ. ಟಿಲ್ ಲೈಕ್ 18 years ಒಂದು ಮೆಚ್ಯೂರ್ಡ್ ಅವ್ರ ಮೈಂಡ್ ಬಂದು ಮೆಚ್ಯೂರ್ ಆಗೋಕ್ಕೆ ಇಟ್ ವಿಲ್ ಟೇಕ್ ಅಪ್ ಟು ಲೈಕ್ 20 to 21 years. ಸೊ ಅಲ್ಲಿವರೆಗೂ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.